ಎಲ್ಲ ಮೊನ್ನೆ ಮುಚ್ಚೋಗಿತ್ರಿ. ಆ ಕಂಬ ಸ್ವಲ್ಪ ಕಾಣ್ತಿದ್ರೆ ಇಲ್ಲೇನ ಸಿಕ್ತೆ ಐತಂದ್ರೆ ಈ ಮಂಟಪ. ಬಹಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ, ಈ ದೇವಸ್ಥಾನ ಸ್ವಚ್ಛತೆ ಸದ್ಯಕ್ಕೆ ಅಷ್ಟು ಚೆನ್ನಾಗಿಲ್ಲ. ಇತಿಹಾಸ ಸೃಷ್ಟಿ ಮಾಡೋದು ತುಂಬಾ ಕಷ್ಟ, ಅದೇ ಇತಿಹಾಸ ಉಳಿಸೋದು ನಮ್ಮ ಕೈಯಲ್ಲಿದೆ. ಇದು ಹಂಪಿಯ ಪ್ರಸನ್ನ ವಿರೂಪಾಕ್ಷ ದೇವಸ್ಥಾನದ ಕತೆ. ಇದು ಹಂಪಿಯ ಅಂಡರ್ ಗ್ರೌಂಡ್ ಶಿವ ಟೆಂಪಲ್. ನೆಲದ ಮಟ್ಟಕ್ಕೆ ಇದರ ಚಾವಣಿ ಇದ್ರೆ ದೇವಸ್ಥಾನ ಇರೋದು ಅಡಿಪಾಯದ ಆಳದಲ್ಲಿ. ಸುಮಾರು 400 ವರ್ಷಗಳ ಕಾಲ ಈ ದೇವಸ್ಥಾನ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿತ್ತು. 1980ರಲ್ಲಿ ಇದನ್ನ ಪತ್ತೆ ಹಚ್ಚಲಾಯಿತು. ವಿಜಯನಗರದ ಸಾಮ್ರಾಟ್ ಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಮತ್ತು ತನ್ನ ತಂದೆ ತಾಯಿಯ ಪುಣ್ಯಕ್ಕಾಗಿ ಇಲ್ಲಿ ದೊಡ್ಡ ಮಟ್ಟದ ದಾನ ಮಾಡಿದ್ದರು ಅಂತ ಇಲ್ಲಿರೋ ಶಾಸನಗಳು ಹೇಳ್ತಿವೆ. ಇಲ್ಲಿನ ವಿಶೇಷ ಅಂದ್ರೆ ಗರ್ಭಗುಡಿ ಯಾವಾಗಲೂ ನೀರಿನಿಂದ ತುಂಬಿರುತ್ತೆ. ಕತ್ತಲೆಯಲ್ಲಿ ಬಾವಲಿಗಳ ನಡುವೆ ಮಂಡಿಯುದ್ದ ನೀರಿನಲ್ಲಿ ನಡೀತಾ ಶಿವಲಿಂಗವನ್ನ ನೋಡೋ ಅನುಭವವೇ ಒಂದು ರೀತಿ ನಿಗೂಢ. ತುಂಗಾ ಭದ್ರಾ ನದಿಯ ನೀರು ಇಲ್ಲಿಗೆ ಹರಿದು ಬರೋದು ಇಂದಿಗೂ ಒಂದು ಇಂಜಿನಿಯರಿಂಗ್ ಅದ್ಭುತ. ಆದರೆ ನಿಂತ ನೀರಾಗಿರುವುದರಿಂದ ಬಹಳಷ್ಟು ವಾಸನೆ ಇದೆ. ಹಂಪಿಯ ಇತಿಹಾಸವನ್ನ ಅನುಭವಿಸೋಕೆ ಇಲ್ಲಿಗೆ ಬರಲೇಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಟ್ರಾವೆಲ್ ಪಾರ್ಟ್ನರ್ಗೆ ಈಗಲೇ ಶೇರ್ ಮಾಡಿ.